ನೀವು ಹುಟ್ಟಿದ ತಿಂಗಳು ನಿಮ್ಮ ಸ್ವಭಾವ ಹೇಳುತ್ತೆ. ನಮಸ್ಕಾರ ಸ್ನೇಹಿತರೆ, ಜ್ಯೋತಿಷ್ಯದ ಪ್ರಕಾರ ನಾವು ಹುಟ್ಟಿದ ತಿಂಗಳು ನಮ್ಮ ಸ್ವಭಾವ, ಆಲೋಚನೆ ಮತ್ತು ಅದೃಷ್ಟದ ಮೇಲೆ ಸ್ವಲ್ಪ ಪ್ರಭಾವ ಬೀರುತ್ತದೆ ಎಂದು ಹೇಳಲಾಗುತ್ತದೆ. ನಿಮ್ಮ ತಿಂಗಳು ಯಾವುದು? ನೋಡೋಣ ನಿಮ್ಮ ಗುಣಗಳು ಏನು ಅಂತ. ಜನವರಿ, ಜವಾಬ್ದಾರಿಯುತ ಮತ್ತು ಶಿಸ್ತುಬದ್ಧರು, ಸೋಲನ್ನು ಹಗುರವಾಗಿ ತೆಗೆದುಕೊಳ್ಳುವುದಿಲ್ಲ. ಒಮ್ಮೆ ಗುರಿಯಿಟ್ಟರೆ ಅದನ್ನು ಸಾಧಿಸುವವರೆಗೆ ನಿಲ್ಲೋದಿಲ್ಲ. ಮಾರ್ಚ್, ಸ್ವಭಾವತಃ ಕನಸುಗಾರರು, ದೊಡ್ಡ ಕನಸು ಕಾಣುತ್ತಾರೆ, ಆದರೆ ಆ ಕನಸುಗಳನ್ನು ನನಸಾಗಿಸಲು ತುಂಬಾ ಹೋರಾಟ ಮಾಡುತ್ತಾರೆ. ಏಪ್ರಿಲ್, ದಿಟ್ಟ ನಿರ್ಧಾರಗಳು, ಯಾರೇ ಅಡ್ಡ ಬಂದರೂ ತಮ್ಮ ದಾರಿಯಲ್ಲಿ ಸಾಗುತ್ತಾರೆ, ಲೀಡರ್ ಮೆಂಟಾಲಿಟಿ ಇರುತ್ತದೆ. ಜುಲೈ, ಆಳವಾದ ಚಿಂತನೆ, ತಾಳ್ಮೆಯಿರುತ್ತದೆ, ನಿಧಾನವಾಗಿ ಆದರೆ ಖಚಿತವಾಗಿ ಯಶಸ್ಸು ಪಡೆಯುತ್ತಾರೆ. ಆಗಸ್ಟ್, ನಾಯಕತ್ವ ಗುಣಗಳು, ಯಾವುದೇ ಪರಿಸ್ಥಿತಿಯಲ್ಲಿ ತಮ್ಮ ಪ್ರತಿಭೆಯನ್ನು ಸಾಬೀತುಪಡಿಸುತ್ತಾರೆ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಮಧ್ಯಮ ಯಶಸ್ಸಿನ ತಿಂಗಳುಗಳು ಎಂದು ಹೇಳಲಾಗುತ್ತದೆ. ವಿಶೇಷವಾಗಿ ನವೆಂಬರ್ನಲ್ಲಿ ಜನಿಸಿದವರು ನಿರಂತರ ಪ್ರಯತ್ನಶೀಲರು, ಫಲಿತಾಂಶ ಸ್ವಲ್ಪ ತಡವಾದರೂ ಕೊನೆಗೆ ಯಶಸ್ಸು ಅವರದ್ದೇ. ಡಿಸೆಂಬರ್, ತುಂಬಾ ಆತ್ಮವಿಶ್ವಾಸ, ಒಮ್ಮೆ ಗುರಿಯಿಟ್ಟರೆ ಅದನ್ನು ಸಾಧಿಸುವವರೆಗೆ ಹಿಂತಿರುಗೋದಿಲ್ಲ. ನೀವು ಯಾವ ತಿಂಗಳಲ್ಲಿ ಹುಟ್ಟಿದವರು? ನಿಮ್ಮ ಸ್ವಭಾವ ಇದಕ್ಕೆ ಹೊಂದಿಕೆಯಾಗುತ್ತದಾ? ಕಾಮೆಂಟ್ನಲ್ಲಿ ನಿಮ್ಮ ತಿಂಗಳು ಬರೆಯಿರಿ.